ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ. ತೆಂಗಿನ ಗಿಡಗಳಿಂದ ತೆಂಗಿನಕಾಯಿಗಳನ್ನು ಮಾರಿ ಇಷ್ಟೊಂದು ರೂಪಾಯಿ ದುಡಿಬೋದು. ಅದು ಹೇಗೆ ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಸಣ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಈ ವಿಡಿಯೋ ಮೂಲಕ ನಿಮ್ಮನ್ನ ಕೇಳ್ಕೊಳ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಮುಂದುವರಿಸೋಣ. ಸಾಮಾನ್ಯವಾಗಿ ಹೊಲದ ಅಂಚು ಅಂದರೆ ಒಡ್ಡು ಅಂತ ಏನು ಕರಿತೀವಿ, ಅದನ್ನು ನಾವು ಖಾಲಿ ಬಿಡದೆ ಈ ಥರ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಂಗಿನ ಸಸಿಗಳನ್ನು ತಂದು ನೆಟ್ಟಬೇಕು. ನೆಡೋದರಿಂದ ನಮಗೆ ಕೇವಲ 3-4 ವರ್ಷದಲ್ಲಿ ಈ ಥರ ನಮಗೆ ತೆಂಗಿನ ಗಿಡದಲ್ಲಿ ಕಾಯಿ ಬಿಡೋಕ್ಕೆ ಶುರುವಾಗುತ್ತೆ. ರೈತರಿಗೆ ತಮ್ಮ ದಿನನಿತ್ಯ ವ್ಯವಹಾರಕ್ಕೆ ಈ ದುಡ್ಡು ಅನುಕೂಲವಾಗುತ್ತೆ. ನಾವು ಯಾವುದೇ ಬೆಳೆಯನ್ನು ಬೆಳೀಲಿ, ಈ ಥರ ನಾವು ತೆಂಗಿನ ಗಿಡಗಳನ್ನು ಆಗಾಗ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಚ್ಚಬೇಕು. ನಿಮಗೆ ಗೊತ್ತಿರುವ ಹಾಗೆ ಈಗಿನ ಕಾಲದಲ್ಲಿ ಎಳನೀರಿಗೆ ತುಂಬ ಲಾಭ ಐತಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕಲ್ಪವೃಕ್ಷವು ರೈತರಿಗೆ ತುಂಬ ಲಾಭ ತಂದು ಕೊಡ್ತೈತಿ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಸಣ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.